ಹರಿः ಓಂ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತೆ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಶ್ಯಾಸಪ್ರವಚನಾಸಕ್ತಾನ್ ಎಲೆಮೆಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನಕಾಃ ವೈಷ್ಣವಾಃ ವಿಷ್ಣುಪ್ರದ್ಯಾಃ ತಾನ್ ನಮಸ್ತೆ ಗುರುಂ ಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ದಿವ್ಯ ಗ್ರಂಥರೂಪಕ ಗದ್ಯ ಮಾಲವಾಗಿದೆ. 180 ಗದ್ಯಗಳಿಂದ ತುಂಬಿದ್ದು 18 ಪುರಾಣಗಳನ್ನು 16 ಬಾರಿ ವಿಮರ್ಶೆ ಮಾಡಿದರೆ ಮಾತ್ರ ತಿಳಿಯುವಂತಹ ಅಮೂಲ್ಯವಾದ ಗ್ರಂಥ ಭಂಡಾರ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು. ನಾವು 81ನೆಯ ಗದ್ಯವನ್ನು ಚಿಂತಿಸುತ್ತಿದ್ದೆವು. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. 180 ಗದ್ಯಗಳಲ್ಲಿ ಪ್ರತಿಯೊಂದು ಗದ್ಯವೂ 180 ಅರ್ಥಗಳಿಂದವೂ ಕೂಡಿದೆ ಎಂಬುದನ್ನು ನಾವು ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳಬಹುದು. ಶ್ರೀ ಪುರಂದರದಾಸರ ಒಳಗೆ ನಿಂತು ಶ್ರೀ ಮುಖ್ಯ ಪ್ರಾಣದೇವರು ಭಗವಂತನ ಚಿಂತನೆಯನ್ನು ನಡೆಸಿದ ಮಾರ್ಗವನ್ನು ನಮಗೆ ಪುರಂದರದಾಸರ ಮೂಲಕ ತಿಳಿದು ಬರುತ್ತಾ ಇದೆ. ಯಾರಿಗೆ ವೇದಿಕೆ ಅಧಿಕಾರಿಗಳಲ್ಲವೋ ಅವರು ದಾಸ ಸಾಹಿತ್ಯದಿಂದ ಭಗವತ್ ಚಿಂತನೆಯನ್ನು ಸುಲಭವಾಗಿ ಮಾಡಿ ಕಲಿಯುಗದಲ್ಲಿ ಸಾಧನೆಯನ್ನು ಮಾಡಿಸಿಕೊಳ್ಳಲಿ ಎಂಬ ಅಪೂರ್ವವಾದ ದೃಷ್ಟಿಯಿಂದ ಅನೇಕ ದಾಸಾರ್ಯರು ವೇದವ್ಯಾಸರ ಅಭಿಪ್ರಾಯವನ್ನೇ ದಾಸರ ವಚನಗಳಲ್ಲಿ ತಿಳಿಸಿದ್ದಾರೆ. ಅಂತಹ ಅಮೂಲ್ಯವಾದ ವಚನ ಪುರಾಣ ಪುರುಷೋತ್ತಮ ಎಂಬುದು. ಪುರಾಣ ಪುರುಷೋತ್ತಮ ಎಂದು ತಿಳಿದೊಡನೆ ಲಘುವಾಗಿ ನಾವು ಪರಿಗಣಿಸುವಂತಿಲ್ಲ. ಪುರಾಣ ಎಂಬುದು ಲಘುವಾಗಿ ತೆಗೆದುಕೊಳ್ಳುವಂತಿಲ್ಲ. ವೇದಾರ್ಥವನ್ನು ನಮಗೆ ತಿಳಿಯಬೇಕಾದರೆ ಪುರಾಣದ ಹಿನ್ನೆಲೆಯಲ್ಲಿ ಇಲ್ಲದಿದ್ದರೆ ಪುರಾಣವೇ ಅರ್ಥವಾಗುವುದಿಲ್ಲ. ಆದ್ದರಿಂದ ಎಲ್ಲಕ್ಕೂ ಬುನಾದಿಯಾದ ಬುನಾದಿ ಅಂದರೆ ಫೌಂಡೇಶನ್, ಅಂದರೆ ತಳಹದಿ, ಅಂದರೆ ಪುರಾಣಗಳು. ಇದರಲ್ಲಿರ್ತಕ್ಕಂಥ ಅತ್ಯಮೂಲ್ಯವಾದ, ಅತಿ ರಹಸ್ಯವಾದ, ಅತಿ ಸೂಕ್ಷ್ಮವಾದ ರಹಸ್ಯ ಪ್ರಮೇಯಗಳೇ ವೇದ. ವೇದಾರ್ಥವೇ ಪ್ರತಿಬಿಂಬವನ್ನು ಪ್ರತಿಬಿಂಬಿಸತಕ್ಕಂಥದ್ದು ಪುರಾಣಗಳು. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದರಿಂದ ಮಹತ್ವವಾದ ವಿಷಯವನ್ನು ಶ್ರೀ ಪುರಂದರದಾಸರು ಚೆಲ್ಲಿದ್ದಾರೆ. ನಾವು ಪುರಾಣದ ಮಧ್ಯದಲ್ಲಿ 18ನೇ ಬ್ರಹ್ಮಪುರಾಣವನ್ನು ನಾವು ವೀಕ್ಷಿಸುತ್ತಿದ್ದೆವು. ಬ್ರಹ್ಮಪುರಾಣದಲ್ಲಿ ಮುಂದಿನ ವಾಕ್ಯ: ಆನಂದೇನ ತ್ರಿವಿಭಿನ್ನೇನ ವ್ಯವಹಾರ ಪ್ರಕಾಶವತ್ ಕಾಲವದ್ವಾಯತಾ ಕಾಲಃ ಸ ಅವಚ್ಛೇದಕತಾಂ ವ್ರಜೇತ್. ಆನಂದೇನ ತು ಅಭಿನ್ನೇನ ವ್ಯವಹಾರ ಪ್ರಕಾಶವತ್ ಕಾಲವದ್ವಾ ಯಥಾ ಕಾಲಃ ಸ್ವ ಅವಚ್ಛೇದಕತಾಂ ವ್ರಜೇತ್. ಬಹಳ ಅತ್ಯಮೂಲ್ಯವಾದ ವಿಷಯವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಭಗವಂತನ ಸ್ವರೂಪ ಹಾಗೂ ಜೀವನ ಸ್ವರೂಪವನ್ನು ಒತ್ತಟ್ಟಿಗೆ ಪರಿಚಯ ಮಾಡತಕ್ಕಂಥ ಶಬ್ದ ಆನಂದೇನ ಅಥವಾ ಅಭಿನ್ನೇನ ವ್ಯವಹಾರ ಪ್ರಕಾಶವತ್. ಭಗವಂತನ ಸಾರ್ವಕಾಲಿಕ, ಸಾರ್ವದೇಶಿಕ, ಅನಂತಗುಣ ಪರಿಪೂರ್ಣ, ಸಾರ್ವಭೌಮತ್ವ, ಸ್ವತಂತ್ರವಾಗಿರ್ತಕ್ಕಂಥವನು ಭಗವಂತ. ಜೀವರು ಸ್ವರೂಪದಲ್ಲಿ ಸಾತ್ವಿಕ ಜನರು, ಶುದ್ಧರಾಗಿರ್ತಕ್ಕಂಥವರು. ರಾಜಸರು ಮಿಶ್ರೀಭಾವದಿಂದ ಮತ್ತು ತಾಮಸರು ವಿಷಮ ಮಾರ್ಗದಲ್ಲಿ ಇರ್ತಕ್ಕಂಥದ್ದು ಸ್ವರೂಪಭೂತವಾಗಿದ್ದಾರೆ. ಇಲ್ಲಿ ಸಾತ್ವಿಕರ ಸ್ವರೂಪ ಹಾಗೂ ಭಗವಂತನ ಸ್ವರೂಪದ ಚಿಂತನೆಯನ್ನು ನಡೆಸಿದ್ದಾರೆ ಶ್ರೀ ಪುರಂದರದಾಸರು. ಅದನ್ನು ಶ್ರೀ ವೇದವ್ಯಾಸ ದೇವರು ಬ್ರಹ್ಮಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ.
ಸ್ವರೂಪದ ಆನಂದ ಅನ್ನೋದು ಏನಿದೆ, ಆ ಆನಂದವೇ ಪ್ರಕಾಶ ರೂಪವಾಗಿರುತ್ತದೆ. ಪ್ರಕಾಶ ರೂಪವೇ ಅವರ ಆಕೃತಿ ರೂಪವಾಗಿರುತ್ತದೆ. ಅವರ ಆಕೃತಿಯೇ ಅವರ ಗುಣರೂಪವಾಗಿರುತ್ತದೆ. ಆನಂದೇನ ತ್ವ ಅಭಿನ್ನೇನ ವ್ಯವಹಾರ ಪ್ರಕಾಶವತು. ಒಂದು ಪ್ರಕಾಶದಿಂದ ಯಾವ ಆಕಾರವನ್ನು ನಾವು ಮಾಡಬಹುದು, ತೋರಿಸಬಹುದು. ಒಂದು ಆಕಾರದಿಂದ ಯಾವ ಬಣ್ಣವನ್ನಾದರೂ ನಾವು ಹಚ್ಚಬಹುದು, ತಿಳಿಯಬಹುದು. ಅದರಂತೆ ಸ್ವರೂಪದಲ್ಲಿರತಕ್ಕಂಥದ್ದು ಕೇವಲ ಆನಂದಮಯ ಶುದ್ಧ ರೂಪ. ಸಕಲ ಇಂದ್ರಿಯಗಳು ಸಹ ಸ್ವರೂಪ ಎನ್ನುವುದರಿಂದಲೇ ಅಭಿವ್ಯಕ್ತವಾಗುತ್ತದೆ. ಆದರೆ ನಮಗೆ ಆವರಣ ಇರುವುದರಿಂದ ಆ ಶುದ್ಧ ಸ್ವರೂಪವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಭಗವಂತನಿಗೆ ಯಾವ ಆವರಣವು ಯಾವ ಕಾಲದಲ್ಲೂ ಇರುವುದಿಲ್ಲ. ಏಕೆಂದರೆ ಅವನ ಸಾರ್ವಭೌಮ, ಸ್ವತಂತ್ರ ಮತ್ತು ಪುರುಷೋತ್ತಮ. ಎಲ್ಲ ಪುರುಷರು ಬಂಧಿತರು, ಪುರುಷೋತ್ತಮ ಬಂಧಿತನಲ್ಲ. ಅವನು ಸ್ವತಂತ್ರವಾದ ಪ್ರಭು. ಅವನ ಆನಂದ, ಅವನ ಗುಣ, ಕ್ರಿಯೆ ಎಲ್ಲವೂ ಅಭಿನ್ನವಾದುದು. ಎಲ್ಲವೂ ಅಭಿನ್ನವಾದುದು ಎಂಬ ತಿಳಿಯುವುದನ್ನು ಲೋಕದಲ್ಲಿ ಕಷ್ಟ ಸಾಧ್ಯ. ಭಗವಂತನಲ್ಲಿ ಎಲ್ಲವೂ ಅಭಿನ್ನವೇ. ಲೋಕದಲ್ಲಿ ಯಾವುದು ವಿರುದ್ಧ ಅಂತ ಕಂಡು ಬರುತ್ತೋ ಭಗವಂತನಲ್ಲಿ ಅವಿರುದ್ಧವಾಗಿರುತ್ತದೆ. ಉದಾಹರಣೆಗೆ ಅಗ್ನಿ ಶೀತಲವಾಗಬಹುದು ಅಥವಾ ಜಲ ಉಷ್ಣವಾಗಬಹುದು. ಜಲದ ಶೀತಲ ಮತ್ತು ಅಗ್ನಿಯ ಉಷ್ಣತೆ ಭಗವಂತನಿಗೆ ಎರಡೂ ಸಮವಾಗಿದೆ. ಶೀತಲವು ಬಾಧಿಸುವುದಿಲ್ಲ, ಉಷ್ಣತೆಯು ಬಾಧಿಸುವುದಿಲ್ಲ ಎಂದರ್ಥ. ಆದ್ದರಿಂದ ಅಗ್ನಿಯ ಗುಣವನ್ನು ಸಹಿಸಬಲ್ಲ ಭಗವಂತ, ನೀರಿನ ಗುಣವನ್ನು ಸಹಿಸಬಲ್ಲ ಭಗವಂತ. ಅಂದರೆ ಇದು ಸ್ವರೂಪ ಲಕ್ಷಣ. ಆಯಾ ಜೀವರಿಗೆ ಆಯಾ ಗುಣವನ್ನು ಕೊಟ್ಟಿರತಕ್ಕಂಥದ್ದು ಸ್ವರೂಪ. ಅದು ಭಗವಂತನಿಗೆ ಯಾವ ಪರಿಣಾಮವನ್ನು ಮಾಡುವುದಿಲ್ಲ. ಏಕೆಂದರೆ ಭಗವಂತನಿಂದ ಎಲ್ಲ ಜೀವರು ಭಿನ್ನರಾಗಿದ್ದಾರೆ. ಭಗವಂತ ಸ್ವತಂತ್ರನಾದ್ದರಿಂದ ಎಲ್ಲ ಜೀವರಿಗಿಂತ ಅಧಿಕನಾಗಿದ್ದಾನೆ. ಆದ್ದರಿಂದ ಅವನನ್ನು ಪುರುಷೋತ್ತಮ ಎಂದು ಕರೆದಿದ್ದಾರೆ ಶ್ರೀ ಪುರಂದರದಾಸರು. ಕಾಲಬದ್ಧಾಯತಾ ಕಾಲ ಸಾವಚ್ಛೇದಕ ಸಂಪ್ರಚೇತ್. ಕಾಲ ಎಂಬತಕ್ಕಂಥದ್ದು ಒಂದೇ ಕಾಲ. ಕಾಲ ಅಂದರೆ ನಾವು ಅನಂತವಾದ ಕಾಲ ಒಂದೇ. ಆದರೆ ನಾವು ಆ ಕಾಲವನ್ನು ತಿಳ್ಕೊಳ್ಳೋದಕ್ಕೆ ಕೇವಲ ಸ್ವರೂಪಕ್ಕೆ ಮಾತ್ರ ಸಾಧ್ಯ. ಬಾಹ್ಯ ಇಂದ್ರಿಯಗಳಲ್ಲಿ ನಾವು ಆ ಕಾಲವನ್ನು ಅಖಂಡವಾಗಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ನಾವೇ ಅಖಂಡವಾಗಿರುವುದಿಲ್ಲ. ಖಂಡಿತವಾಗಿ ಕೆಲವು ಕಾಲ ಮಾತ್ರ ಇರೋದರಿಂದ ಅಖಂಡತೆಯನ್ನು ಹೇಗೆ ತಿಳಿಯಲು ಸಾಧ್ಯ? ಮೇರು ಪರ್ವತದಲ್ಲಿ ಯಾವುದೋ ಒಂದು ಭಾಗದಲ್ಲಿದ್ದ ಒಂದು ಅಣುವಾಗಿರ್ತಕ್ಕಂಥ ಇರುವೆ ರೂಪದಲ್ಲಿರ್ತಕ್ಕಂಥದ್ದು ಮೇರು ಪರ್ವತನ ಹೇಗೆ ತಾನೇ ತಿಳಿಯಕ್ಕೆ ಸಾಧ್ಯವಾಗುತ್ತೆ? ಆಕಾಶದಲ್ಲಿ ಯಾವುದೋ ಮೂಲೆಯಲ್ಲಿ ಇರತಕ್ಕಂಥ ಯಾವುದೋ ಬಾವಿಯಲ್ಲಿ ಬಿದ್ದಿರತಕ್ಕಂಥ ಒಂದು ಮೀನು ಅಥವಾ ಒಂದು ಮೊಸಳೆ ಬೃಹದ್ ಆಕಾಶವನ್ನು ಹೇಗೆ ತಾನೇ ತಿಳಿಯಲು ಸಾಧ್ಯ? ಅದಂತೆ ಜೀವರು ಖಂಡ ಕಾಲದಲ್ಲಿ, ಅಂದರೆ ತುಂಡು ಕಾಲದಲ್ಲಿ, ಅಂದರೆ ಕಾಲ ಅಖಂಡವಾಗಿದ್ದರೂ ಸಹ ನಮ್ಮ ವ್ಯವಹಾರಕ್ಕೋಸ್ಕರವಾಗಿ ಅದನ್ನು ಲವ, ತೃಣ, ಗಳಿಗೆ, ಗಂಟೆ, ದಿನ, ವರ್ಷ ಮತ್ತು ಶತಮಾನ ಅಂತ ಹೇಳಿ ದೇವತೆಗಳ ಮಾನದಿಂದ, ಬ್ರಹ್ಮದೇವರ ಮಾನದಿಂದ ಬೇರೆ ಬೇರೆಯಾಗಿ ಪರಿಗಣಿಸುತ್ತೇವೆ. ಅನಂತ ಬ್ರಹ್ಮದೇವರ ಕಾಲವೂ ಭಗವಂತನಿಗೆ ಕ್ಷಣವೂ ಅಲ್ಲ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಇದರ ಅರ್ಥವೇಂದ್ರೇನು? ಕಾಲ ಎಂಬುದು ಭಗವಂತನಿಗೆ ಅವಚ್ಛೇದಕವಾಗಿದೆ. ಅಂದರೆ ಏನರ್ಥ? ಕಾಲದಿಂದ ಭಗವಂತನನ್ನು ಅಳೆಯಲು ಸಾಧ್ಯವಿಲ್ಲ. ಕಾಲವನ್ನು ಮೀರಿದವನಾಗಿದ್ದಾನೆ. ಆದ್ದರಿಂದಲೇ ದಾಸರು ಹೇಳಿದ್ದಾರೆ, ಕಾಲಮೂರ್ತಿ ತವ ದಾಸೋಹಂ. ಕಾಲಕ್ಕೆ ಕಾಲ ಹೆಸರಿನಿಂದ ಕಾಲಮೂರ್ತಿಯಾಗಿ ಕಾಲದ ಪ್ರಭಾವವನ್ನು, ಕಾಲವ ಗುಣವನ್ನು ಇರ್ತಕ್ಕಂಥದ್ದು ಯಾರಲ್ಲಿ ಅಂದರೆ ಭಗವಂತನಲ್ಲಿ. ಕಾಲರೂಪಿ ಅಂದರೆ ಭಗವಂತನೇ ಆಗಿದ್ದಾನೆ. ಭಗವಂತನು ಎಲ್ಲ ಕಡೆ ವ್ಯಾಪಿಸಿರುವುದರಿಂದ ಅವನು ಇದು ಒಂದು ಭಾಗ ಅಂತ ಹೇಳಲು ಹೇಗೆ ಸಾಧ್ಯವಿಲ್ಲವೋ, ಆದರೆ ವಿಶೇಷ ಕಾಲದಿಂದ ನಾವು
ರಾಮಕೃಷ್ಣಾದಿ ರೂಪಗಳನ್ನು ನಾವು ಚಿಂತಿಸುತ್ತೇವೆಯೇ ಹೊರತು ಅಖಂಡವಾಗಿ ಭಗವಂತನು ಧ್ಯಾನಿಸಲು ಬರುವುದಿಲ್ಲ. ಅದು ಕೇವಲ ಅವರ ಸ್ವರೂಪ ಯೋಗ್ಯತೆಯಿಂದ ತಿಳಿದುಕೊಳ್ಳಬಹುದು. ಈ ಜ್ಞಾನವೂ ಸಹ ನಮಗೆ ತಿಳುವಳಿಕೆಯಾಗಬೇಕಾದರೆ ನಮಗೆ ಭಗವಂತ ಖಂಡನೆ ಮಾಡುವುದಕ್ಕೆ ಆಗುವುದಿಲ್ಲ ಎಂಬತಕ್ಕಂಥ ನಿಶ್ಚಿತ ಜ್ಞಾನವನ್ನು ಹೊಂದಬೇಕು. ಸಮುದ್ರದ ಜಲದಲ್ಲಿ ಅನಂತ ಕಣಗಳಿಂದ ತುಂಬಿರುತ್ತದೆ. ಆದರೆ ಭಗವಂತ ಅನಂತ ಕಣಗಳಿಂದ ಕೂಡಿದ್ದಾನೆಂದರೆ ಪ್ರತಿಯೊಂದು ಕಣವೂ ಅನಂತವೇ ಆಗಿದೆ. ಆದ್ದರಿಂದ ಭಗವಂತನ ಪ್ರತ್ಯೇಕವಾದ ಇದು ಕಣ ಎಂದು ಹೇಳೋಕ್ಕೆ ಸಾಧ್ಯವಿಲ್ಲ. ಅದನ್ನೇ ಶ್ರೀ ಪುರಂದರದಾಸರು ಮೊದಲು ಗದ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬುದೇ ಪುರಾಣ ಪುರುಷೋತ್ತಮದ ಪ್ರತಿಯೊಂದು ಪುರಾಣದ ಧ್ಯೇಯವಾಕ್ಯ ಅಂತಲೂ ತಿಳಿಯಬಹುದು. ಈ ಆನಂದೇನ ಅಥವಾ ಭಿನ್ನೇನ ವ್ಯವಹಾರ ಪ್ರಕಾಶವತ್ತು ಕಾಲಬದ್ಧಾಯತಾ ಕಾಲ ಸ್ವವಚ್ಛೇದ ಕಥಂ ವ್ರಜೇತ್ ಎಂಬುದನ್ನು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯದ 2ನೇ ಪಾದದ 30ನೇ ಸೂತ್ರದ ಶ್ರೀ ವೇದವ್ಯಾಸರ ಸೂತ್ರಕ್ಕೆ ಅರ್ಥವನ್ನು ಹೇಳುವಾಗ ಬಳಸಿಕೊಂಡಿದ್ದಾರೆ. 3ನೇ ಅಧ್ಯಾಯದ 2ನೇ ಪಾದದಲ್ಲಿ 15ನೇ ಅಧಿಕರಣ ಅಹಿಕುಂಡಲಾಧಿಕರಣ ಎಂಬುದು. ಅಹಿಕುಂಡಲ ಎಂಬತಕ್ಕಂಥದ್ದನ್ನು ಕಾಲ ಮತ್ತು ಕಾಲದ ಅವಚ್ಛೇದಕವನ್ನು ಹೇಗೆ ತಿಳಿಬೇಕು, ಜ್ಞಾನ ಮತ್ತು ಜ್ಞಾನದ ಅವಚ್ಛೇದಕವನ್ನು ತಿಳಿಸಿಕೊಡೋಕ್ಕೋಸ್ಕರವಾಗಿ ಒಂದು ಉದಾಹರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಹಿಕುಂಡಲಾಧಿಕರಣ. ಅಹಿಕುಂಡಲ ಅಂದರೆ ಏನು? ಒಂದು ಸರ್ಪವಿದೆ. ಸರ್ಪವು ಶಂಕು ಆಕಾರದಲ್ಲಿದ್ದಾಗ ಅದು ಶಂಖ ಎಂದು ಕರೆಯುತ್ತೇವೆ. ಉದ್ದವಾಗಿದ್ದಾಗ ದಂಡ ಎಂದು ಕರೆಯುತ್ತೇವೆ. ನಿಂತಿದ್ದಾಗ ಅದನ್ನು ಬೇರೆ ಬೇರೆ ರೀತಿಯ ಶೇಷಾಕಾರ ನಾಗನ ಪ್ರತಿಯಲ್ಲಿ ನಾವು ಕಾಣುತ್ತೇವೆ. ಎಲ್ಲವೂ ಶೇಷನೇ, ಅಂದರೆ ಆ ಸರ್ಪವೇ ಅಹಿಹಿ ಕುಂಡಲವೇ ಆಗಿದೆ. ಅಹಿ ಅಂದರೆ ಸರ್ಪ ಎಂಬುದರ್ಥ. ಈ ಅಧಿಕರಣದಲ್ಲಿ ಗುಣಾತ್ಮಕನಾದ ಶ್ರೀಹರಿಗೆ ಗುಣಿತ್ವ ಹೇಗೆ, ಗುಣ ಮತ್ತು ಗುಣ ಭಗವಂತನಲ್ಲಿ ಅಭಿನ್ನವಾದುದು. ಭಗವಂತ ಅವನ ಗುಣವನ್ನು ನಮಗೆ ತಿಳಿಯಕ್ಕೆ ಸಾಧ್ಯವಿಲ್ಲ. ಭಗವಂತನಲ್ಲಿ ಇರುವುದರಿಂದ ಭಗವಂತ ಗುಣಿಯಾಗಿದ್ದಾನೆ. ಅವನ ಗುಣಗಳು ಪ್ರಕಾರತೆಯ ವಿಶೇಷಾಕಾರವಾಗಿ ಜಗದ್ವ್ಯಾಪಕವಾಗಿದೆ. ಸ್ವರೂಪೇಣ ಆನಂದಾದೀನಂ ಕಥಂ ಆನಂದಾದಿತ್ವಂ ಇತಿ ಅತ ಉಚ್ಯತೆ. ಆನಂದಾದಿಗಳು ಬ್ರಹ್ಮನ ಸ್ವರೂಪವೆಂದು ಅಂಗೀಕೃತವಾಗುತ್ತೆ. ಹೇಗೆ? ಬ್ರಹ್ಮಸ್ವರೂಪ ಅಂಗೀಕೃತವಾದ ಆನಂದಾದಿಗಳಿಂದ, ಅಂದರೆ ಆನಂದಾದಿ ಗುಣಗಳಿಗೆ ಬ್ರಹ್ಮಸ್ವರೂಪತ್ವವನ್ನು ಅಂಗೀಕರಿಸಿದ್ದರಿಂದ ಆನಂದಾದಿತ್ವಗಳು ಹೇಗೆ ಕೊಡುತ್ತದೆ ಅಂದರೆ, ಹೀಗೆ ಶಂಕೆ ಬಂದರೆ ಉತ್ತರ ಶ್ರೀ ವೇದವ್ಯಾಸದೇವರು ತಿಳಿಸ್ತಾ ಇದ್ದಾರೆ. ಓಂ ಉಭಯ ವ್ಯಪದೇಶತ್ವಾ ಹಿ ಅಹಿಕುಂಡಲವತು. ಓಂ ಗುಣಿತ್ವವನ್ನು, ಗುಣಾತ್ಮಕವ ತತ್ವವನ್ನು ಎರಡನ್ನೂ ಆನಂದಂ ಬ್ರಹ್ಮಣಃ ಏಷಃ ಪರಮಃ ಆನಂದಃ ಇತ್ಯಾದಿ ಉಪದೇಶ ಮಾಡಿದ್ರಿಂದ ಗುಣಿತ್ವವು ಗುಣತ್ವವು ಕೂಡುತ್ತದೆ. ಆನಂದಂ ಎಂಬತಕ್ಕಂಥದ್ದು ಭಗವಂತನ ಆನಂದವನ್ನು ತಿಳಿಸಿಕೊಡುತ್ತದೆ, ಅವನ ಹೆಸರನ್ನು ತಿಳಿಸಿಕೊಡುತ್ತದೆ, ಗುಣವನ್ನು ತಿಳಿಸಿಕೊಡುತ್ತದೆ. ಸರ್ಪ ಕುಂಡಲಾತ್ಮಕವಾಗಿಯೂ ಇರುತ್ತದೆ, ಕುಂಡಲಿತ್ವವೂ ಇದ್ದಂತೆದೆ ಎಂದು ಉದಾಹರಣೆಗೆ ತಿಳಿಸಿದ್ದಾರೆ. ಆನಂದಂ ಬ್ರಹ್ಮಣೋ ವಿದ್ವಾನ್ ಎಂಬುದು ತೈತರಿಯ ಉಪನಿಷತ್ತಲ್ಲಿ ಬಂದಿದೆ. ಅತ ಏಷ ಏವ ಪರಮಾನಂದ ಎಂಬುದು ಬೃಹದಾರಣ್ಯಕದಲ್ಲಿ ಹೇಳಿದೆ. ಇತಿ ಉಭಯ ವ್ಯಪದೇಶ ಅಹಿಕುಂಡಲಾವದೇವ ಯುಜ್ಯತೆ. ಯತ ಅಹಿಕುಂಡಲ ಕುಂಡಲಂ ಚ ತು ಶಬ್ದಾತ್ ಕೇವಲ ಶ್ರುತಿ ಗಮ್ಯತ್ವಂ ದರ್ಶಯತಿ. ಅಹಿಕುಂಡಲವತು ಅಂತ ಹೇಳಿದ್ರಿಂದ ಗುಣ ಮತ್ತು ಗುಣಿ ಎರಡನ್ನೂ ನಾವು ತಿಳಿಯಬಹುದಾಗಿದೆ. ಆನಂದಂ ಬ್ರಹ್ಮಣಃ ಎಂಬ ತೈತಿರಿಯ ಶ್ರುತಿಯಲ್ಲಿ ಆನಂದಕ್ಕೆ ಬ್ರಹ್ಮ ಸಂಬಂಧಿತ್ವ ಹೇಳಿದ್ದರಿಂದ ಬ್ರಹ್ಮನಿಗೆ ಆನಂದಿತ್ವ ಹೇಳಲ್ಪಡುತ್ತದೆ. ಅತ ಏಷ ಏವ ಎನ್ನುವ ಶ್ರುತಿಯಲ್ಲಿ ಸಮಾನಾಧಿಕರಣದಿಂದ ಆನಂದಾತ್ಮಕವೂ ಹೇಳಲ್ಪಡುತ್ತದೆ. ಹೀಗೆ
ಶ್ರುತಿಗಳಲ್ಲಿ ಗುಣಾತ್ಮಕತ್ವವೂ ಗುಣಿತ್ವವೂ ಈ ಎರಡನ್ನೂ ಉಪದೇಶ ಮಾಡಿದ್ರಿಂದ ಬ್ರಹ್ಮನಿಗೆ ಗುಣಸ್ವರೂಪತ್ವ ಇದ್ದರೂ ಆನಂದಾದಿ ಗುಣಿತ್ವ ಕೂಡುತ್ತದೆ. ಗುಣ ಯಾವುದು, ಗುಣಿ ಎಂಬುದು ಯಾವುದು ಎಂಬುದನ್ನು ಚೆನ್ನಾಗಿ ಮಾಡಿಕೊಳ್ಳಬೇಕು. ಅಹಿಕುಂಡಲಗಳಂತೆ ಕೂಡುತ್ತದೆ. ಇದಕ್ಕೊಂದು ಉದಾಹರಣೆ, ಸರ್ಪವು ಕುಂಡಲಾತ್ಮಕವಾದಾಗ್ಯೂ ಕುಂಡಲಿ ಆಗುತ್ತದೆ. ಹೀಗೆಯೇ ಶ್ರೀಹರಿ ಆನಂದಾದಿ ರೂಪವಾದಾಗ್ಯೂ ವಿಶೇಷ ಬಲದಿಂದ ಆನಂದಾದಿಗಳನ್ನು ಉಳ್ಳವನಾಗುತ್ತಾನೆ ಎಂದರ್ಥ. ಒಂದು ಶಂಖಾಕಾರವಾಗಿ ಹಾವಿದ್ದಾಗ ಅದು ಶಂಖ ಅಂತ ಬಳಸಿಕೊಂಡರೆ ಹಾವು ಏನು ಮಾಡುತ್ತೆ? ಅದು ಹಾವಾಗೇ ಇರುತ್ತದೆ, ನಮ್ಮನ್ನು ಕಚ್ಚಿಬಿಡುತ್ತದೆ. ಅಂದರೆ ಶಂಖವನ್ನು ಅಲ್ಲ, ಅದು ಶಂಖ ಅಂತ ನಾವು ತಿಳಿದುಕೊಂಡಿದ್ದೇನು, ಅದು ಆಕಾರದಿಂದ. ಆದರೆ ಅದು ಏನಾಗಿದೆ? ಅದು ಹಾವೇ ಆಗಿದೆ ಎಂಬುದು ಅರ್ಥ. ಹಾಗಾದರೆ ಈಶ್ವರ ನ ಗುಣವಾನ್ ಗುಣಾತ್ಮಕತ್ವಾತ್ ಇತ್ಯಾದಿ ಯುಕ್ತಿ ವಿರೋಧ ಬರಸಲ ಅಂದರೆ ತೂ ಶಬ್ದದಿಂದ ಕೇವಲ ಶ್ರುತಿಗಮ್ಯತ್ವ ತೋರಿಸುತ್ತಾರೆ. ಅಂದರೆ ಶ್ರೀಹರಿ ಕೇವಲ ಶ್ರುತಿಗಮ್ಯನಾಗಿದ್ದಾನೆ. ಭಗವಂತನ ತಿಳಿಬೇಕಾದ್ರೆ ಏನು ಮಾಡಬೇಕು? ಸದಾಗಮೇಕ ವಿಜ್ಞೇಯಂ. ನಮ್ಮ ಶುಷ್ಕ ತರ್ಕಗಳಿಗೆ ಅವನು ನಮಗೆ ಸಿಕ್ಕುವುದಿಲ್ಲ. ಆದ ಕಾರಣ ಇಲ್ಲಿ ಯುಕ್ತಿ ವಿರೋಧವಿಲ್ಲ. ದೃಷ್ಟಾಂತದಿಂದ ಇದನ್ನು ಸಮರ್ಥಿಸುವಂಥ ಸೂತ್ರವನ್ನು ವ್ಯಾಖ್ಯಾನ ಮಾಡುತ್ತಾರೆ ಶ್ರೀಮದಾನಂದ ತೀರ್ಥರು. ಓಂ ಪ್ರಕಾಶಾಶ್ರೀಯತ್ವಾ ತೇಜಸ್ವತ್ವಾತ್ ಓಂ ಎಂಬತಕ್ಕಂಥ ಇನ್ನೊಂದು ಸೂತ್ರದಿಂದ ಶ್ರೀ ವೇದವ್ಯಾಸರ ಅಭಿಪ್ರಾಯವನ್ನು ತಿಳಿದ್ದಾರೆ. ಪ್ರಕಾಶಾಶ್ರೀಯ ಸೂರ್ಯಬಿಂಬಕ್ಕೆ ಪ್ರಕಾಶತ್ವ ಮತ್ತು ಪ್ರಕಾಶಿತ್ವ ಎರಡರಂತೆ ತೇಜೋರೂಪತ್ವ ಇದರಿಂದ ಬ್ರಹ್ಮನಿಗೆ ಗುಣರೂಪತ್ವವೂ ಕೊಡುತ್ತದೆ, ಗುಣರೂಪತ್ವವೂ ಕೊಡುತ್ತದೆ. ಗುಣರೂಪ ಮತ್ತು ಗುಣಿರೂಪತ್ವ ಎರಡು ನಾವು ಸರಿಯಾಗಿ ಪ್ರತ್ಯೇಕವಾಗಿ ತಿಳಿದುಕೊಳ್ಳಬೇಕು. ಯಥಾದಿತ್ಯಸ್ಯ ಪ್ರಕಾಶತ್ವಂ ಪ್ರಕಾಶಿತ್ವಂ ಚ ಏವಂ ವಾ ದೃಷ್ಟಾಂತಃ ತೇಜೋರೂಪತ್ವಾದ್ ಬ್ರಹ್ಮಣಃ. ಹೀಗೆ ಪ್ರಕಾಶಾತ್ಮಕವಾದಾಗ್ಯೂ ಆದಿತ್ಯನಿಗೆ ವಿಶೇಷ ಬಲದಿಂದ ಪ್ರಕಾಶತ್ವವೂ ಪ್ರಕಾಶಿತ್ವವೂ ಇದೆ. ಹೀಗೆ ಗುಣಸ್ವರೂಪನಾದಾಗ್ಯೂ ಬ್ರಹ್ಮನಿಗೆ ವಿಶೇಷ ಬಲದಿಂದ ಗುಣಿತ್ವ ಕೊಡುತ್ತದೆ. ಘಟಾದಿಗಳನ್ನು ದೃಷ್ಟಾಂತೀಕರಿಸಲಿಕ್ಕೆ ಸಾಧ್ಯವಿದ್ದ ಪ್ರಯುಕ್ತ ವಿಶಿಷ್ಟಾದಿತ್ಯವನ್ನು ತೆಗೆದುಕೊಳ್ಳಲಿಕ್ಕೆ ಏನು ಕಾರಣ ಅಂದರೆ ಬ್ರಹ್ಮನಿಗೆ ತೇಜೋರೂಪತ್ವ ಇದರಿಂದ ಈ ದೃಷ್ಟಾಂತ ಹೇಳಲ್ಪಟ್ಟಿದೆ. ಭಗವಂತನ ಸ್ವರೂಪ ಹೇಗಿದೆ? ತೇಜಸ್ ರೂಪ. ಆ ತೇಜಸ್ಸಿನ ರೂಪ ಹೇಗೆ ತಿಳಿದುಕೊಳ್ಳೋದು? ಒಂದು ಆಕಾರ ಯಾವುದು? ಎಲ್ಲ ಆಕಾರವನ್ನು ಭಗವಂತನಿಗೆ ಹೇಳಬಹುದು. ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಜಡ ಪದಾರ್ಥವಾಗಲಿ, ನಾವು ಕಾಣತಕ್ಕಂಥ ಯಾವುದೇ ಪದಾರ್ಥವಾಗಲಿ ಆ ಆಕಾರದಲ್ಲಿ ಭಗವಂತನಿದ್ದಾನೆ. ಅದನ್ನು ದೃಷ್ಟಾಂತದಿಂದ ಸಮರ್ಥಿಸುವಂಥ ಸೂತ್ರವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಓಂ ಸೂತ್ರವದ್ವಾ ಓಂ ಪೂರ್ವವದ್ವಾ ಓಂ ಎಂಬುದು ಹೇಗೆ ಕಾಲವು ಪೂರ್ವಕಾಲದಿಂದ ಭಿನ್ನವಾದಾಗ್ಯೂ ಪೂರ್ವ ಎಂದು ಹೇಳಲ್ಪಡುತ್ತದೋ ಹಾಗೆ ಗುಣಾತ್ಮಕ ಗುಣಿ ಎಂದು ಹೇಳಲ್ಪಡುತ್ತದೆ. ದೇಶ ಮತ್ತು ಕಾಲ ಎಂಬುದನ್ನು ನಾವು ಅಭಿನ್ನವಾಗಿಯೇ ಚಿಂತಿಸಬಹುದು, ಭಿನ್ನವಾಗಿಯೂ ಚಿಂತಿಸಬಹುದು. ಅದು ಅಖಂಡ ರೂಪವಾದದ್ದು. ಯಥಾ ಏಕ ಏವ ಕಾಲ ಪೂರ್ವಾಯಿತ ಅವಚ್ಛೇದ್ಯಶ್ಚ ಭವತಿ ಅತಿಸೂಕ್ಷ್ಮತ್ವಾದ ಅಪೇಕ್ಷೆಯ ಏಷ ದೃಷ್ಟಾಂತಃ ಸ್ಥೂಲಮತೀನಾಂತ ಪ್ರದರ್ಶನಾರ್ಥಂ ಅಹಿಕುಂಡಲ ದೃಷ್ಟಾಂತಃ. ಪ್ರಕಾಶವತ್ ಕಾಲವದ್ವಾಯತಾಂಗೇ ಶಯನಾದಿಕಂ ಬ್ರಹ್ಮಣಶ್ಚೈವ ಮುಕ್ತಾನಾಂ ಆನಂದೋ ಭಿನ್ನ ಏವತು ಇತಿ ನಾರಾಯಣ ಆಧ್ಯಾತ್ಮೇ ಆನಂದೇನ ತು ಅಭಿನ್ನೇನ ವ್ಯವಹಾರ ಪ್ರಕಾಶವತ್ ಕಾಲವದ್ವಾಯತಾ ಕಾಲ ಸಾವಚ್ಛೇದಕತಂ ವ್ರಜೇತ್ ಎಂಬುದು ಬ್ರಹ್ಮಪುರಾಣದಲ್ಲಿ ತಿಳಿಸಿದೆ. ಹೇಗೆ ಪೂರ್ವಕಾಲ ಪ್ರಯೋಗ ಇದೆ. ಈ ಪ್ರಯೋಗದಲ್ಲಿ ಪೂರ್ವಕಾಲದಿಂದ ಭಿನ್ನವಾದಾಗ್ಯೂ ಕಾಲ ಪೂರ್ವ ಎಂದು ವಿಶೇಷಣ ಆಗುತ್ತದೆ, ಕಾಲ ಎಂದು ವಿಶೇಷವೂ ಆಗುತ್ತದೆ. ಬ್ರಹ್ಮನಿಗೆ ಅತಿ ಸೂಕ್ಷ್ಮತ್ವ ಇಟ್ಟುಕೊಂಡು ಈ ಕಾಲ ದೃಷ್ಟಾಂತ ಸೂಕ್ಷ್ಮಮತಿಗಳಿಗೆ ಒಂದರಲ್ಲೇ ವಿಶೇಷಣ ಮತ್ತು ವಿಶೇಷ ಭಾವವನ್ನು ತೋರಿಸುವುದಕ್ಕಾಗಿ ಈ ಕಾಲದಿಂದ ತಿಳಿಸುತ್ತಾರೆ. ಅಹಿಕೊಂಡಲ ದೃಷ್ಟಾಂತ ಯಾವ ಸ್ಥೂಲಮತಿಗಳಿರುತ್ತಾರೋ ಅವರಿಗೆ ತಿಳಿಸುವುದಕ್ಕೋಸ್ಕರವಾಗಿ ಅಹಿಕೊಂಡ ದೃಷ್ಟಾಂತವಿದೆ. ಆದಿತ್ಯ ಮಂಡಲ ಪ್ರಕಾಶದಂತೆ ಸಾಕ್ಷಿಸಿದ್ದ ಪೂರ್ವ ಉತ್ತರಾದಿ ಕಾಲ ಅವಯವದಂತೆ ಅಂಗೇ ಶಯನ ಎಂದ ಪ್ರಯೋಗದಲ್ಲಿ ಶಯನವು ಅಂಗದಿಂದ ಭಿನ್ನವಾದಾಗ್ಯೂ
ಹೇಗೆ ಅಂಗ ವಿಶೇಷಣವಾಗುತ್ತದೋ ಅಂಗವು ಶಯನ ವಿಶೇಷಣವಾಗುತ್ತದೋ ಹಾಗೆ ಬ್ರಹ್ಮನಿಂದ ಮುಕ್ತನಿಂದಲೂ ಆನಂದವು ಅಭಿನ್ನವೇ ಆಗಿದೆ. ಬ್ರಹ್ಮನಿಂದಲೂ ಮತ್ತು ಮುಕ್ತರಿಂದಲೂ ಇದನ್ನು ನಾವು ಚೆನ್ನಾಗಿ ತಿಳಿಬೇಕು. ಮುಕ್ತರಾದ ಸಾತ್ವಿಕ ಜೀವರು ಯಾರಿದ್ದಾರೋ ಅವರ ಸ್ವರೂಪವನ್ನು ಇದರಂತೆ ನಾವು ತಿಳಿದುಕೊಳ್ಳಬೇಕು. ಭಗವಂತ ಪೂರ್ಣನಾಗಿದ್ದಾನೆ, ಅವನ ಯೋಗ್ಯತೆ ಯಾರು ಅಳೆಯುವುದಕ್ಕೆ ಸಾಧ್ಯವಿಲ್ಲ. ಆದರೆ ಎಲ್ಲ ಜೀವರು ಅವರವರ ಯೋಗ್ಯತಾನುಸಾರವಾಗಿ ಪೂರ್ಣರಾಗುತ್ತಾರೆ ಎಂಬುದನ್ನು ನಾವು ತಿಳಿಯಬೇಕು. ಅಭಿನ್ನವೇ ಆದ ಆನಂದದಿಂದ ಬ್ರಹ್ಮನು ಆನಂದವುಳ್ಳವನು ಎಂದು ವಿಶೇಷ ಭಾವದಿಂದ ವ್ಯವಹಾರ ವಿಶೇಷ ಬಲದಿಂದ ಆಗುತ್ತದೆ. ಹೇಗೆ ತನ್ನಿಂದ ಅಭಿನ್ನವೇ ಆದ ಆನಂದದಿಂದ ಪ್ರಕಾಶದಂತೆಯೂ ಕಾಲದಂತೆಯೂ ವಿಶೇಷ ಭಾವದಿಂದ ವ್ಯಪದೇಶ ಆಗುತ್ತದೆ. ಹೇಗೆ ಕಾಲವು ಸ್ವವಿಶೇಷಣಕತ್ವ ಹೊಂದುತ್ತದೆ ಹಾಗೆಯೇ ಅಂದರೆ ತನ್ನಿಂದ ಅಭಿನ್ನವಾದ ಪ್ರಕಾಶದಿಂದ ಪ್ರಕಾಶಿ ಸೂರ್ಯ ಎನ್ನುವ ವ್ಯವಹಾರ ಹಾಗೆ ತನ್ನಿಂದ ಅಭಿನ್ನವೇ ಆದ ಪೂರ್ವಕಾಲದಿಂದ ಪೂರ್ವಕಾಲ ಎಂಬ ವಿಶೇಷಿತವಾಗುತ್ತದೋ ಹಾಗೆ ವಿಶೇಷ ಭಾವವು ಉಪಪನ್ನವಾಗುತ್ತದೆ. ಇದನ್ನು ನಾವು ತಿಳಿಯಬೇಕಾದ ಲೋಕದಲ್ಲಿ ಒಬ್ಬ ವ್ಯಕ್ತಿ ಒಬ್ಬನಿಗೆ ತಂದೆ, ಒಬ್ಬನಿಗೆ ಅಣ್ಣ, ಒಬ್ಬನಿಗೆ ತಮ್ಮ, ಒಬ್ಬನಿಗೆ ತಾತ, ಒಬ್ಬನಿಗೆ ಮುತ್ತಾತ, ಒಬ್ಬನಿಗೆ ಮಗ, ಮರಿಮಗ ಎಲ್ಲವೂ ಆಗಿರುತ್ತಾರೆ. ಇದೆಲ್ಲವೂ ಅನಂತ ಗುಣಗಳು ಇರತಕ್ಕಂತಹ ಒಬ್ಬನೇ ಗುಣಿ ಒಬ್ಬ ವ್ಯಕ್ತಿ. ನಾವು ತಿಳಿತೇವೆಯೋ ಇಲ್ಲವೋ? ಹಾಗೆ ನಾವು ಪ್ರಕಾಶವನ್ನು ಆ ಭಗವಂತನಲ್ಲಿ ಆತ ಸ್ವರೂಪದಲ್ಲಿ ಭಕ್ತರ ಸ್ವರೂಪವನ್ನು ಚಿಂತನೆ ಮಾಡಿದಾಗ ಅದರ ಆಕಾರವಾಗಿ ವಿಭಿನ್ನವಾಗಿದ್ದರೂ ವಿಶೇಷ ಬಲದಿಂದ ತಿಳಿದುಕೊಳ್ಳಬೇಕು ಎಂಬುದು ಅಭಿಪ್ರಾಯ. ಓಂ ಪ್ರತಿಷೇಧಾಚ್ಛ ಓಂ ನೇಹಾನಾನಾಸ್ತಿ ಕಿಂಚನ ಇಚ್ಛಾಶ್ರುತಿಗಳಲ್ಲಿ ಗುಣಗುಣಿತ್ವಾದಿ ಭೇದವನ್ನು ನಿಷೇಧ ಮಾಡಿದ್ದರಿಂದಲೂ ಭಗವದ್ಗುಣಾದಿಗಳಿಂದ ಶ್ರೀಹರಿಗೆ ಭೇದವಿಲ್ಲ. ಮೇಲೆ ವಿಶೇಷಗಳನ್ನು ಹೇಗೆ ತಿಳಿಬೇಕಪ್ಪ? ನೇಹ ನಾನಾಸ್ತಿ ಕಿಂಚನ, ಭಗವಂತನಲ್ಲಿ ಇದು ಪ್ರತ್ಯೇಕ ಅದು ಪ್ರತ್ಯೇಕ ಎಂದು ಹೇಳುವಂತಿಲ್ಲ. ಹೇಗೆ ಕೂಡಿಸಬೇಕು? ವಿಶೇಷ ಬಲದಿಂದ ಕೂಡಬೇಕು. ಏಕಮೇವ ದ್ವಿತೀಯಂ ಎಂಬ ಚಾಂದೋಗ್ಯದಲ್ಲಿ ಹೇಳಿದ್ದಾರೆ. ನೇಹಾನಾನಾಸ್ತಿ ಕಿಂಚನ ಎಂಬುದು ಕಟಕ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಇತಿ ಭೇದಸ್ಯ ಬ್ರಹ್ಮನು ತನ್ನ ಅವಯವ ಗುಣಕ್ರಿಯಾದಿಗಳಿಂದ ಅಭಿನ್ನನೇ, ಘಟಾದಿಗಳಂತೆ ಭಿನ್ನ ಅಭಿನ್ನಗಲ್ಲ. ಘಟ ಮಣ್ಣಿಂದ ಹುಟ್ಟುತ್ತೆ ಮತ್ತೆ ಮಣ್ಣೆ ಆಗತ್ತೆ, ಆದರೆ ಭಗವಂತನ ಹಾಗಲ್ಲ. ಎಲ್ಲ ರೂಪವೂ ಭಗವಂತನೇ ಆಗಿದ್ದಾನೆ. ಇದನ್ನು ಹೇಗೆ ತಿಳಿಯುವುದು? ಶ್ರುತಿಯಲ್ಲಿ ಹೇಳಿದೆ, ಆದ್ದರಿಂದ ತಿಳಿಯುವುದು. ಲೋಕದಲ್ಲಿ ದೃಷ್ಟಾಂತವನ್ನು ಕಿಂಚಿತ್ ದೃಷ್ಟಾಂತವನ್ನು ನಾವು ತಿಳಿಯಬಹುದೇ ಹೊರತು ಪೂರ್ಣವಾಗಿ ತಿಳಿದಿರ್ತಕ್ಕಂಥ ದೃಷ್ಟಾಂತ ಲೋಕದಲ್ಲಿ ಸಾಧ್ಯವಿಲ್ಲ. ಭಗವಂತನ ತಿಳಿಯಬೇಕಾದರೆ ಭಗವಂತನಿಂದಲೇ ತಿಳಿಯಬೇಕು. ಬ್ರಹ್ಮನಲ್ಲಿ ಗುಣ್ಯಾದಿಗಳು ಭಿನ್ನವಾದುದು ಇಲ್ಲ ಎಂದು ಭೇದವನ್ನು ಪ್ರತಿಷೇಧ ಮಾಡಿದ್ದರಿಂದ ಓಂ ಪ್ರತಿಷೇಧಾಚ್ಛ ಅಂತ ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ಭೇದವನ್ನು ನಾವು ಎಣಿಸಬಾರದು, ಅಭಿನ್ನವನ್ನೇ ಹೇಳಬೇಕು. ಒಟ್ಟು ಅಧಿಕರಣ ಸಾರಾಂಶ ಏನು? ಗುಣಾತ್ಮಕನಾದ ಶ್ರೀಹರಿಗೆ ಗುಣಿತ್ವ ಸಂಭಾವನಾ ಪ್ರಮಾಣಗಳಿಂದ ರಹಿತರಾಗಿ ಯುಕ್ತಿ ವಿರುದ್ಧವೋ ಅಲ್ಲವೋ ಎಂದು ಸಂದೇಹ ಬಂದರೆ ತದಾತ್ಮಕನಾದ ತದತ್ವವು ಎಲ್ಲಿಯೂ ದೃಷ್ಟವಾಗದೇ ಇದ್ದ ಪ್ರಯುಕ್ತ ಗುಣರೂಪವಾದ ಶ್ರೀಹರಿಗೆ ಗುಣಿತ್ವವು ಅಸಂಭಾವಿತವೂ ಪ್ರಮಾಣರಹಿತವಾಗಿದೆ. ಹರಿಹಿ ನ ಗುಣವಾನುಗುಣಾತ್ಮಕತ್ವಾತ್ ಇತ್ಯಾದಿ ಯುಕ್ತಿ ವಿರುದ್ಧವಾಗಿದೆ ಎಂದರೆ ಕುಂಡಲಾತ್ಮಕನಾದ ಸರ್ಪನಿಗೆ ವಿಶೇಷ ಬಲದಿಂದ ಕುಂಡಲಿ ಎನ್ನುವ ವ್ಯವಹಾರ ಇದ್ದಂತೆ ಪ್ರಕಾಶಾತ್ಮಕನಾದ ಆದಿತ್ಯನಿಗೆ ಪ್ರಕಾಶಿ ಎನ್ನುವ ವ್ಯವಹಾರ ಇದ್ದಂತೆ ಕಾಲವು ಪೂರ್ವಕಾಲದಿಂದ ಭಿನ್ನವಾದಾಗ್ಯೂ ಪೂರ್ವ ಕಾಲ ಎಂದು ವಿಶೇಷ ಭಾವ್ಯ ವ್ಯವಹಾರವಾದಂತೆ ಗುಣಾತ್ಮಕನಾದ ಶ್ರೀಹರಿಗೆ ಗುಣಿತ್ವವು ಭೇದ ಪ್ರತಿನಿಧಿ ವಿಶೇಷ ಬಲದಿಂದ ಅಂಗೀಕರಿಸತಕ್ಕದ್ದು ಎಂಬುದೇ ತಾತ್ಪರ್ಯ. ಮತ್ತು ಆನಂದಂ ಬ್ರಹ್ಮಣೋ ವಿದ್ವಾಂ ಅತ ಏಷ ಪರಮಾನಂದ ಎಂದು ಗುಣಿತ್ವ ರೂಪ ಉಭಯ ಪ್ರದೇಶವು ಆಗಿದೆ ಎಂಬುದು ಅಹಿಕುಂಡಲ ಅಧಿಕರಣದಿಂದ ಶ್ರೀ ವೇದವ್ಯಾಸರ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿರುವುದರಿಂದ ಶ್ರೀಮದಾನಂತೀರ್ಥರು ಭಾಷ್ಯ ರೂಪದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ.
ಪುರುಷೋತ್ತಮ ಶಬ್ದದಿಂದ ನಾವು ಅವನು ಸಾಧಾರಣ ಪುರುಷ ಎಂದು ತಿಳಿಯಬಾರದು. ಉತ್ತಮ ಎಂದು ಹೇಳಿದಾಗ ಅವನು ಪುರುಷೋತ್ತಮ ಪೃಥಕ್ಕೆಂದು ನಾವು ತಿಳಿಯಬಾರದು. ಭಗವಂತ ಇಡೀ ವಿಶ್ವದಲ್ಲಿ ವ್ಯಾಪಿಸಿರುವ ಸಕಲ ಆಕಾರದೊಳಗೆ ಭಗವಂತನ ಆಕಾರವಿದೆ. ಸಕಲ ಶಕ್ತಿಯಲ್ಲಿಯೇ ಭಗವಂತನ ಶಕ್ತಿ ಇದೆ. ಭಗವಂತ ಸಕಲರಿಗೂ ಆಧಾರನಾಗಿದ್ದಾನೆ. ಆದರೂ ಅವನು ಪ್ರಭುವಾಗಿದ್ದಾನೆ. ಇದು ಹೇಗೆ ತಿಳಿಯುವುದು ಅಂದರೆ ಸದಾಗಮೇಕ ವಿಜ್ಞೇಯಂ. ಭಗವಂತನಿಲ್ಲದೆ ಇನ್ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ವಿಭಿನ್ನವಾದ ಗುಣಗಳು ನಾವು ಲೋಕದಲ್ಲಿ ಕಂಡರೂ ಹೇಗೆ ನಾವು ಇದಕ್ಕೆ ಸಾಧ್ಯ ಅಂದರೆ, ಒಂದು ಶತ್ರುಗಳ ಗುಂಪಿನಲ್ಲಿ ಒಬ್ಬೊಬ್ಬರೊಂದು ಪಕ್ಷವನ್ನು ಸೇರುತ್ತಾರೆ, ಅವರ ವಿರುದ್ಧವಾಗಿ ನಿಲ್ಲುತ್ತಾರೆ, ನಾವು ನೋಡುತ್ತೇವೆ. ಇದು ಯುಕ್ತಿಯಿಂದ ನಾವು ತಿಳಿಯತಕ್ಕಂಥದ್ದು. ಆದರೆ ಭಗವಂತ ಶತ್ರು ಪಕ್ಷದಲ್ಲೂ ಭಗವಂತ ಇರುವುದರಿಂದ ಶತ್ರು ಪಕ್ಷ ಉಳಿದಿದೆ. ಮಿತ್ರ ಪಕ್ಷನಲ್ಲಿಯೂ ಸಹ ಭಗವಂತ ಇರುವುದರಿಂದ ಮಿತ್ರ ಪಕ್ಷ ಉಳಿದಿದೆ. ಮಿತ್ರತ್ವ ಶತ್ರುತ್ವ ಭಗವಂತನಲ್ಲಿ ಇಲ್ಲ. ಆ ವ್ಯಕ್ತಿಗಳಲ್ಲಿ ಅವರ ಅನಾದಿ ಕಾಮಕರ್ಮದಿಂದ ಇದೆ ಹೊರತು ಭಗವಂತನಲ್ಲಿ ಇಲ್ಲ. ಇದನ್ನು ನಾವು ಹೀಗೆ ಅನಂತ ಯುಕ್ತಿಗಳಿಂದ, ನಮ್ಮ ಯುಕ್ತಿ ಎಲ್ಲಿ ತನಕ ಭಗವಂತನ ಗುಣ ಮತ್ತು ಗುಣಿ ಅಭೇದವಿದೆ ಎಂದು ತಿಳಿಯಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ನಾವು ಯುಕ್ತಿಗಳಿಂದ, ದೃಷ್ಟಾಂತಗಳಿಂದ ನಾವು ಗಟ್ಟಿ ಮಾಡಿಕೊಳ್ಳಬೇಕು. ಇದನ್ನು ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ. ಪುರಾಣದಲ್ಲಿ ಅನಂತ ವ್ಯಾಖ್ಯಾನಗಳಿದೆ, ಆಖ್ಯಾನಗಳಿದೆ, ಕಥಾ ಇದೆ, ಪ್ರಸಂಗವಿದೆ, ಪ್ರಯೋಗವಿದೆ, ಪ್ರಬಂಧವಿದೆ. ಇದು ಎಲ್ಲರ ತಾತ್ಪರ್ಯ ಏನಪ್ಪ? ಪುರುಷೋತ್ತಮತ್ವವನ್ನು ತಿಳಿಯುವುದು. ಭಗವಂತ ಪೂರ್ಣ, ಇನ್ನೆಲ್ಲರೂ ಅಪೂರ್ಣರು. ಅಪೂರ್ಣ ಚರಿತ್ರೆಯನ್ನು ನಾವು ತಿಳಿದುಕೊಳ್ಳುತ್ತೆ ಇದರಂತೆ ಭಗವಂತ ಅಂತ ತಿಳಿದುಕೊಳ್ಳಬೇಡಿ. ಭಗವಂತ ಪೂರ್ಣನಾಗಿದ್ದಾನೆ. ಹಾಗಾದರೆ ಭಗವಂತನ ಹೇಗೆ ನಾವು ತಿಳಿದುಕೊಳ್ಳುವುದು ಅಂದರೆ, ಯಾವ ಸಮಾನ ಅನ್ವಯದಿಂದ ತಿಳಿದುಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅನ್ವಯ ಇಲ್ಲದೇ ಇರತಕ್ಕಂಥದ್ದು ಅಂದರೆ ಪ್ರತಿಷೇಧ ಅನ್ವಯ ಇಲ್ಲದೆ ನಾವು ತಿಳಿದುಕೊಳ್ಳಬೇಕು. ಇದಿಲ್ಲ ಆದ್ದರಿಂದ ಇವನಿಲ್ಲ ಅನ್ನೋ ರೀತಿಯಲ್ಲಿ. ಭಗವಂತ ಪುರುಷನಲ್ಲ, ಆದ್ದರಿಂದ ಗುಣಿ ಅಂತ ತಿಳಿದುಕೊಳ್ಳಿ. ಮನುಷ್ಯ ಹುಟ್ಟಿದ್ದಾನೆ, ಸಾಯುತ್ತಾನೆ. ಮನುಷ್ಯನಾದ್ದರಿಂದ ಭಗವಂತ ಮನುಷ್ಯನಲ್ಲ, ಆದ್ದರಿಂದ ಭಗವಂತ ಮನುಷ್ಯನಂತೆ ಅಲ್ಲ. ಇದನ್ನು ಅನ್ವಯ ವ್ಯತಿರೇಕ ಎಂದು ಹೆಸರು. ಭಗವಂತನನ್ನು ತಿಳಿಯಬೇಕಾದರೆ ವ್ಯತಿರೇಕದಿಂದಲೇ ನಾವು ತಿಳಿಯಬೇಕು. ಏಕೆಂದರೆ ಭಗವಂತನಿಗೆ ಸಾದೃಶ್ಯವಾದ ಯಾವ ತರ್ಕವೂ ಲೋಕದಲ್ಲಿ ಸಿಗುವುದಿಲ್ಲ. ಸದಾಗಮಿಕ ವಿಜ್ಞೇಯಂ ಎಂದು ಶ್ರೀಮದಾನಂದ ಸ್ಪಷ್ಟವಾಗಿ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಅನ್ವಯ ರೂಪವಾಗಿ ಹೇಗೆ ತಿಳಿಯಬಹುದು ಎಂದರೆ, ಮುಕ್ತರಲ್ಲಿ ಜನರು ಮಾತ್ರ ತಿಳಿದುಕೊಳ್ಳುತ್ತಾರೆ. ಅವರಿಗೆ ಮುಕ್ತರಲ್ಲಿ ಯಾವ ಸಂಶಯವೂ ಉಳಿದಿರಲ್ಲ ಮತ್ತು ಪ್ರತ್ಯಕ್ಷವಾಗಿರುತ್ತದೆ. ನಮಗೆ ಭಗವಂತನ ಗುಣ ಗುಣಿ ಎಲ್ಲವೂ ಸಹ ಪ್ರತ್ಯಕ್ಷವಲ್ಲ, ಅದು ಶಾಸ್ತ್ರ ಪ್ರತ್ಯಕ್ಷ ಮಾತ್ರ. ಇದನ್ನು ತಿಳಿಸುವ ಮಹಾಮಂತ್ರ ಪುರಾಣ ಪುರುಷೋತ್ತಮ. ಯಾವ ಶಾಸ್ತ್ರ? ಪುರಾಣಗಳೇ. ಪುರಾಣದಲ್ಲಿ ಹೇಳಿರ್ತಕ್ಕಂಥ ಗುಣವನ್ನು ಅದೇ ದರ್ಪಣವಾಗಿ ಆಕಾರವಾಗಿ ತಿಳಿದು ನಾವು ಚಿಂತಿಸಬೇಕಾದ ತತ್ವ ಯಾವುದು ಅಂದರೆ ಪುರುಷೋತ್ತಮತ್ವ ಎಂಬ ಮೂಲ್ಯ ತತ್ವವನ್ನು, ಶಾಸ್ತ್ರ ಸಂದೇಶವನ್ನು ಅರಿಹಿದ ಶ್ರೀ ಪುರಂದರದಾಸರಿಗೆ ಅನಂತ ನಮಸ್ಕಾರಗಳು ಮಾಡಿ ಅವರ ಅಂತರ್ಯಾಮಿ ಪುರಂದರ ವಿಠನಿಗೆ ಭೂಯಿಷ್ಟಾಂತರ ಮುಕ್ತಿ ವಿಧೇಯ ಎಂದು ವಿನಮ್ರವಾಗಿ ನಮಿಸಿ, ಇಂತಹ ಶುದ್ಧ ಜ್ಞಾನ ಒದಗಿಸಲು ಸಹಾಯಕವಾದ ಈ ತನುವನ್ನು ಭಗವಂತ ನಮ್ಮ ತಂದೆ ತಾಯಿಗಳ ಮೂಲಕ ನಮಗೆ ಕೊಡಿಸಿದಂಥ ಅವರ ಉಪಕಾರ ಸ್ಮರಣೆಯನ್ನು ಮಾಡುತ್ತಾ, ನಮ್ಮ ತಂದೆ ತಾಯಿಗಳಿಗೆ ಗುರು ಹಿರಿಯರ ಗುಣವನ್ನು, ಅವರ ಅನುಗ್ರಹವನ್ನು, ಅವರ ಸ್ಮರಣೆಯನ್ನು ಮಾಡುತ್ತಾ, ಇವರಲ್ಲಿ ನಿಂತ ತತ್ವಾಭಿಮಾನಿ ದೇವತೆಗಳು ಈ ಕಾರ್ಯವನ್ನು ಮಾಡಿಸುವುದರಿಂದ ಈ ಇಂದಿನ ಈ ಜ್ಞಾನ ನಮಗೆ ಸಾಧ್ಯವಾಗಿದೆ. ಆದ್ದರಿಂದ ಅವರ ಅನುಗ್ರಹ ರೂಪವನ್ನು ಚಿಂತಿಸುತ್ತಾ, ಇವರೆಲ್ಲರಲ್ಲಿಯೂ ಭಾರತೀಪತಿ ವಾಯುದೇವರು ಭಗವಂತನ ಶುದ್ಧ ಜ್ಞಾನವನ್ನು ಪ್ರಚೋದನೆ ಮಾಡಿಕೋಸ್ಕರವಾಗಿ ವಿಷ್ಣುವಿನ ವಿಶೇಷ ಅಜ್ಞಾನದಿಂದ ಎಲ್ಲರಲ್ಲಿಯೂ ನಿಂತು ಭಗವಂತನ ಆಜ್ಞೆ ಎಂದು ಶಿರಸಾವಹಿಸಿ ಎಲ್ಲರಲ್ಲೂ ನಿಂತವರಲ್ಲಿ ಪ್ರೇರಣೆ ಮಾಡಿ ಈ ಭಗವತ್ ಪ್ರಜ್ಞೆಯನ್ನು ಬೆಳೆಸತಕ್ಕಂಥ ವಿಶೇಷ ಅನುಗ್ರಹ ಮಾಡಿದ್ದರಿಂದ ಅವರ ಅನುಗ್ರಹವನ್ನು ಸ್ಮರಿಸುತ್ತಾ, ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರವಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬ, ಅವನೇ ಎಲ್ಲರ ಬಿಂಬ. ನೋಡಿ, ಇದು ಒಂದೇ ಉದಾಹರಣೆಯಿಂದ ತಿಳಿದುಕೊಳ್ಳಬೇಕು.
ಭಗವಂತ ನಮ್ಮ ಬಿಂಬನೂ ಹೌದು, ವಾಯುದೇವರ ಬಿಂಬನೂ ಹೌದು, ಸಕಲ ತತ್ವಾಭಿಮಾನಿ ದೇವತೆಗಳ ಬಿಂಬವೂ ಹೌದು, ಗುರು ಹಿರಿಯರ ಬಿಂಬವೂ ಹೌದು, ತಂದೆ ತಾಯಿಯ ಬಿಂಬವೂ ಹೌದು. ಹೇಗೆ ನಾವು ತಿಳಿದುಕೊಳ್ಳುವುದು? ಅಹಿಕುಂಡಲವತು, ಭಗವಂತ ನಿರ್ಲಿಪ್ತನಾಗಿದ್ದಾನೆ. ಯಾವ ಗುಣದಿಂದಲೂ ಅವನಿಗೆ ಸಂಕೋಲೆ ಎಂಬುದು ಇಲ್ಲ. ಅವನು ಸ್ವರೂಪತಃ ಪೂರ್ಣ. ನಾವೆಲ್ಲರೂ ಸಂಸಾರ ಎಂಬ ಆವರಣದಿಂದ, ಅಜ್ಞಾನದಿಂದ ಆವರಣದಿಂದ ತುಂಬಿರುವುದರಿಂದ ಭಗವಂತನ ಪ್ರಜ್ಞೆ ನಮಗೆ ಪ್ರತ್ಯಕ್ಷವಾಗಿ ಕಾಣುವುದಕ್ಕೆ ಅನುಭವಿಸಲು ಸಾಧ್ಯವಾಗುತ್ತಿಲ್ಲ. ಆದರೆ ಭಗವಂತ ಏಕಃ ಅನಂತಹ ರೂಪವಾಗಿದ್ದಾನೆ. ಅನಂತನಾಗಿದ್ದರೂ ಏಕನಾಗಿ ನಮ್ಮ ಹೃದಯ ಮಂದಿರದಲ್ಲಿ ಬಿಂಬನಾಗಿ ಇದ್ದಾನೆ. ಇದು ನಾವು ವಿಶೇಷ ಆಕಾರವಾಗಿ ತಿಳಿಯಬೇಕು. ಇದು ಭಗವಂತ ನಮಗೆ ಮಾಡಿಕೊಟ್ಟ, ಶ್ರೀ ಪುರಂದರದಾಸರು ಶ್ರೀಮದಾನಂದ ತೀರ್ಥರು ನಮಗೆ ತಿಳಿದುಕೊಟ್ಟ ಶುದ್ಧವಾದ ಬೋಧನೆ. ಇದರಿಂದ ನಮಗೆ ಭಗವಂತನ ಉಪಾಸನೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಅಖಂಡನಾದ ಭಗವಂತನನ್ನು ಪೂಜಿಸಬೇಕು ಅಂದರೆ ಹೇಗೆ ತಾನೇ ಸಾಧ್ಯ? ಯಾವ ಜೀವರಿಗೂ ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಸೂಕ್ಷ್ಮ ರೂಪವಾಗಿ ಭಿನ್ನ ರೂಪದಲ್ಲಿ ಭಗವಂತ ಬಿಂಬ ರೂಪವಾಗಿರುವುದರಿಂದ ನಾವು ಬಿಂಬನನ್ನು ಸ್ವಯಂ ವ್ಯಕ್ತ ಎಂದು ನಮ್ಮಲ್ಲಿ ಆರಾಧನೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಇದೂ ಸಹ ನಮಗೆ ಮುಖ್ಯ ಉದಾಹರಣೆ ರೂಪವಾಗಿದೆ. ಉಪನಿಷತ್ತು ಹೇಳಿದಂತೆ ನೇಹ ನಾಹನಾಸಿ ಕಿಂಚನ, ಆ ರೂಪ ಮತ್ತು ನಮ್ಮಲ್ಲಿರ್ತಕ್ಕಂಥ ರೂಪಕ್ಕೂ ಯಾವ ಭಿನ್ನವೂ ಇಲ್ಲ, ಭಗವಂತನೊಬ್ಬನೇ. ಆದ್ದರಿಂದ ಅವನನ್ನು ಪುರುಷೋತ್ತಮ ಎಂದು ಹೇಳಿರುವುದು. ಉತ್ತಮನಾದವನು ಕೇವಲ ಸ್ವರಾಟ್ ಒಬ್ಬನಾಗಿರಬೇಕು. ಇಬ್ಬರಿದ್ದರೆ ಉತ್ತಮತ್ವ ಕೂಡುವುದೇ ಇಲ್ಲ. ಆದ್ದರಿಂದ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದಾರೆ. ನಾವು ಈ ದಿವ್ಯ ತತ್ವವನ್ನು ಸದಾ ಚಿಂತನೆಯಲ್ಲಿ ಇಟ್ಟುಕೊಂಡಿರಬೇಕು. ಪುರಾಣ ಪುರುಷೋತ್ತಮ ನಮಃ ಎಂದು ಧ್ಯಾನಿಸುತ್ತಾ ನಾವು ಬಿಂಬ ಉಪಾಸನೆಯನ್ನು ಮಾಡಿದರೆ ಅದು ಭಗವಂತನ ಪ್ರಸಾದಕ್ಕೆ ಕಾರಣವಾಗಿ ನಮ್ಮ ಸ್ವರೂಪಭೂತ ಮೋಕ್ಷವನ್ನು, ಆನಂದವನ್ನು ಹೊಂದಬಹುದು ಎಂಬುದೇ ಮುಖ್ಯ ತಾತ್ಪರ್ಯ. ಆದ್ದರಿಂದ ಭಗವಂತನಿಗೆ ನಾವು ಭೂಯಿಷ್ಠಾಂತರ ಮುಕ್ತಿಮಿದೇಮ, ಭೂಯಿಷ್ಠಾಂತರ ಮುಕ್ತಿಮಿದೇಮ, ಭೂಯಿಷ್ಠಾಂತರ ಮುಕ್ತಿಮಿದೇಮ ಅಂತೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣಕ್ಕೆ ಪ್ರಣಾಂತರದ್ದು ಶ್ರೀಕೃಷ್ಣ ಅರ್ಪಣಮಸ್ಸು. ಹರಿ ಓಂ, ಹರಿ ಓಂ, ಹರಿ ಓಂ.